ಪ್ರಶ್ನೆ ಸರ್ ಅವರು. ಇವರು ಇಲೆಕ್ಷನ್ ಬಂದಾಗ ರಾಮನ ಅಲ್ಲಿ ಇದರಲ್ಲಿ ಎಲ್ಲಿ ಸಿದ್ದರಾಮಯ್ಯನವರು ಒಂದ್ ಕಡೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಭಾಷಣ ಮಾಡಿದಾರಲ್ಲ, ಯಾಕೆ ಮಾಡಿ ಬಂದಾರಂತ ಅಲ್ಲಿ ಬಡತನ ನಿರ್ಮೂಲನೆ ಆಗ್ಯದಂತಾನೆ. ಇದು ಬಡತನ ಮನುಷ್ಯನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧೆ, ಸ್ವಾಭಿಮಾನ ಇದು ಮುಖ್ಯ. ನೀವು 1 ಕೋಟಿ ರೂಪಾಯಿ ಕೊಟ್ಟು ಸಹಿತ ಯಾರಾದರೂ ಅಪಮಾನ ಮಾಡಿ ನಮ್ಮ ಮನೇಲಿ ಊಟ ಮಾಡಂದ್ರೆ ಮಾಡಲ್ಲ. ಸ್ವಾಭಿಮಾನ ಇದ್ದವನು ಸ್ವಾಭಿಮಾನ, ಸ್ವದೇಶ ಅಭಿಮಾನ ಮತ್ತು ಇದರ ಜೊತೆಗೆ ಶ್ರದ್ಧೆ, ಇದರಿಂದ ನಮ್ಮ ಒಂದು ರೀತಿಯಲ್ಲಿ ಸಂಸ್ಕಾರ, ಸಾಂಸ್ಕೃತಿಕ ಪುನರುತ್ಥಾನ ಮತ್ತು ಇದು ಬಿಯಾಂಡ್ ಡೌಟ್ ಪ್ರೂವ್ ಆಗಿದೆ ಅಲ್ಲಿ ರಾಮ ಮಂದಿರ ಇತ್ತು ಅಂತ. ಮತ್ತು ಇದನ್ನೇನು ಸರ್ಕಾರದಿಂದ ನಾವು ಕಟ್ಟಿಲ್ಲ, ಅಲ್ಲಿ ಕಟ್ಟೋದ್ರಿಂದ ಇದಾಗತ್ತ ಅಂತಂದ್ರೆ ಇದೇ ಪ್ರಶ್ನೆ ಬೇರೆ ಯಾವುದಾದ್ರೂ ಸಮಾಜದವರಿಗೆ ಕೇಳಿದ್ರೆ ಚರ್ಚ್ ಕಟ್ಟೋದ್ರಿಂದ, ಮಸೀದಿ ಕಟ್ಟೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಕೇಳಿಲ್ಲ. ಅವಾಗ ಜನ ಉತ್ತರ ಕೊಡ್ತಾರೆ. ಎಷ್ಟು ಒಳಗೆ ಆಕ್ರೋಶ ತುಂಬದ ರಾಮ ಮಂದಿರ ಆಗಿದ್ದರ ಬಗ್ಗೆ 90% ಜನ ಸಂತೋಷ ಪಡಬೇಕಾದ್ರೆ ಹೊಟ್ಟೆಯಲ್ಲಿ ಎಷ್ಟು ವಿಷಯ ತುಂಬಿದೆ ಅಂತ ಇದನ್ನೆಲ್ಲ ಅರ್ಥ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಕಾಂಗ್ರೆಸ್ಸಿನ ಅಕೌಂಟ್ಗಳನ್ನ ಸೀಜ್ ಮಾಡ್ತಿದ್ದಾರೆ ಬಿಜೆಪಿ. ನೋಡ್ರಿ, ಅದ್ರ ಬಗ್ಗೆ ಆಲ್ರೆಡಿ ಅದು ಫಸ್ಟ್ ರಿಲೀಸ್ ಆಗಿದೆ. ಎರಡನೇದ್ದು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ 16 ಬಾರಿ ಹೋಗ್ಯದ. ಅವ್ರು ಅಪೀಲ್ ಹೋಗ್ಯಾರ, ಅಪೀಲ್ದಲ್ಲಿ ಫೇಲ್ ಆಗ್ಯದ. ಅದಾದ ನಂತರ ಡಿಮಾಂಡ್ ನೋಟಿಸ್ ಕಳಿಸ್ಯಾರ, ಪಾರ್ಷಿಯಲಿ ದುಡ್ಡು ತುಂಬಿದ್ದಾರೆ, ಪೂರ್ತಿ ದುಡ್ಡು ತುಂಬಿಲ್ಲ. ಹೀಗಾಗಿ ರೆಗ್ಯುಲರ್ ಪ್ರೊಸೆಸ್ದಲ್ಲಿ ಮಾಡಿದರು. ಆದರೆ ಅದನ್ನ ನಂತರ ರಿಲೀಸು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮೊದಲ ತನ್ನ ಜನರನ್ನ ತನ್ನ ಕಡೆ ಉಳಿಸ್ಕೊಳ್ಳಿ, ತಮ್ಮ ಲೀಡರ್ಸನ್ನು. ಕಾಂಗ್ರೆಸ್ ಪಾರ್ಟಿಯೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಜನ ತಯಾರಾಗಿ ನಿಂತಿದ್ದಾರೆ. ರಾಹುಲ್ ಗಾಂಧಿಯವರು ಏನು ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ನಮ್ಮ ಲಾಡವರು ಮಾಡ್ತಾರಲ್ಲ, ಇದು ನೋಡಿ ತಲೆ ಕೆಟ್ಬಿಟ್ಟದು ಮಂದಿಗೆ. ಇವ್ರೇನಪ್ಪ ಜಗತ್ತು ಇವತ್ತೇನು ವಾಸ್ತವಿಕತೆ ಇದೆ ಇದನ್ನು ಅರ್ಥನ ಮಾಡ್ಕೊಳ್ಳಾರ್ದು ಏನೇನೋ ಮಾತಾಡ್ತಾರೆ. ಇವ್ರ ಜೊತೆ ಇದು ಉದ್ಧಾರ ಆಗೋದಿಲ್ಲ ಅಂದರೆ ಅದಕ್ಕೆ ಕಾಂಗ್ರೆಸ್ನ ಭಯದಿಂದ ಅಂತ ಅನ್ಸೋದು ಬಹುದೊಡ್ಡ ಹಾಸ್ಯ ಆಗ್ತದೆ. ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು ಬರ್ದಾಡ್ತಾರೆ. ದೇ ಆರ್ ಫೈಟಿಂಗ್ ಫಾರ್ ದರ್ ಎಕ್ಸಿಸ್ಟೆನ್ಸ್. ಕಮಲ್ನಾಥ್ ಅಂತವರೇ ಕಾಂಗ್ರೆಸ್ ಅನ್ನ ತೊರೀತಿದ್ದಾರೆ.